ಆಗಿರೋದ್ರಿಂದ ಇನ್ನು ಮುಂದಿನ ಸುದ್ದಿಗೆ ಯಾವ್ದಿದೆ ಅಂತ ನಾವು ಗಮನಿಸೋದಾದ್ರೆ 1000 ಮಂದಿ ವಿರುದ್ಧ ಎಫ್ಐಆರ್ ಎಲ್ಲಿ ಉದಯಗಿರಿಯಲ್ಲಿ. ಸೊ ಮೊನ್ನೆ ಗಲಾಟೆ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಕಲ್ಲು ತೂರಾಟ ಮಾಡಿದ್ದು, ಸಿಸಿಟಿವಿಯ ವಿಜುವಲ್ಸ್ಗಳು ಸಿಕ್ಕಿದ್ದು, ಇದೆಲ್ಲದರ ಹಿನ್ನೆಲೆಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸುಮಾರು ನಿನ್ನೆ ಪ್ರಮುಖವಾಗಿ ಒಂದು 14 ಮಂದಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಅದರಲ್ಲಿ ಬಹಳ ಅಪರಾಧಿ ಕೂಡ ಆಗಿದ್ರು. ಸೊ ಫೈನ್ ಇದೀಗ ಇಷ್ಟೇ ಜನ ಅಲ್ಲ, ಇನ್ನೊಂದಷ್ಟು ಮಂದಿ ಇದ್ದಾರೆ ಅನ್ನುವಂಥ ಆಗ್ರಹ ಕೂಡ ಆಗಿತ್ತು. ಅವರುಗಳನ್ನು ಕೂಡ ಅರೆಸ್ಟ್ ಮಾಡಬೇಕು ಅನ್ನೋದನ್ನ ಕೇಳಿಬರಲಾಗಿತ್ತು. ಇದೀಗ 1000 ಮಂದಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಸೊ ಜಾಮೀನು ಅರ್ಜಿಯನ್ನು ಕೂಡ ಕೆಲವರು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರುಗಳು ಒಂದಷ್ಟು ಮೇನ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಏನೇನು ಕೊಟ್ಟಿದ್ದಾರೆ ಪಟಾಪಟ್ ಅಂತ ನೋಡ್ಬಿಡೋಣ, ಜಾಸ್ತಿ ಟೈಮ್ ಇಲ್ಲ ಆ ಕಾರಣಕ್ಕಾಗಿ. ಅಮಾಯಕರನ್ನ ಬಂಧಿಸಿಲ್ಲ ಅಂತ ಹೇಳಿದ್ದಾರೆ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಯಾವುದೇ ಅಮಾಯಕರನ್ನ ಪೊಲೀಸರು ಬಂಧಿಸುವುದಿಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಭರವಸೆ ನೀಡಿದ್ದಾರೆ. ಅಮಾಯಕರನ್ನೆಲ್ಲ ನಾವು ಬಂಧಿಸಲ್ಲ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಎಸ್ಡಿಪಿಐ ಪಾತ್ರ ಇಲ್ಲ ಅನ್ನೋದನ್ನು ಕೂಡ ಹೇಳಲಾಗಿದೆ. ಉದಯಗಿರಿ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಎಸ್ಡಿಪಿಐ ಪಾತ್ರ ಇಲ್ಲ ಅಂತ ಪಕ್ಷದ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದ್ದಾರೆ. ಇದರಲ್ಲಿ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಯಾಕಂದ್ರೆ ಒಮ್ಮೆಲೆ ಇಷ್ಟು ಜನ ಬಂದಿದ್ದು, ಒಮ್ಮೆಲೆ ಅಟ್ಯಾಕ್ ಮಾಡಿದ್ದು, ಕಲ್ಲು ತೂರಾಟ ಮಾಡಿದ್ದು ಪ್ರೀ ಪ್ಲಾನ್ಡ್ ಆಗಿತ್ತಾ, ಇದ್ರ ಹಿಂದೆ ಯಾವ್ದಾದ್ರು ಸಂಘಟನೆಗಳು ಇತ್ತ, ಆ ಆಂಗಲ್ ನಲ್ಲಿ ತನಿಖೆ ಆಗ್ಬೇಕು ಅನ್ನುವಂಥದ್ದು ಕೂಡ ಇತ್ತು. ಸೊ ಅದಕ್ಕೂ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇದ್ರಲ್ಲಿ ನಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು, ಯಾರ ಪಾತ್ರ ಇದೆ ಯಾರ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗೋದಕ್ಕೆ. ಇನ್ನು ಗಲಾಟೆಗೆ ವಿಳಂಬವೇ ಕಾರಣ ಅಂತ ಹೇಳಲಾಗಿದೆ. ಯಾರು? ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ ವ್ಯಕ್ತಿಯ ವಿರುದ್ಧ ಪೊಲೀಸರು ಸಕಾಲದಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಿದ್ರೆ ಉದಯಗಿರಿ ಠಾಣೆ ಎದುರು ಈ ಘಟನೆ ನಡೀತಾ ಇರಲಿಲ್ಲ ಅಂತ ಶಾಸಕ ತನ್ವೀರ್ ಸೇಠ್ ಆರೋಪಿಸಿದ್ದಾರೆ. ಸೊ ಮುಂಚಿತವಾಗಿಯೇ ಏನು ಎಡಿಟ್ ಮಾಡಿದ್ರು ಫೋಟೋನು, ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಹೇಳಿರೋದು ಶಾಸಕರು. ಇನ್ನು 1000 ಜನರ ವಿರುದ್ಧ ಎಫ್ಐಆರ್ಗೆ 1000 ಜನರು ಇದ್ರೆ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದು, ಪೊಲೀಸರು ಅಪ್ರಾಪ್ತರು ಸೇರಿದಂತೆ 1000 ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮುಂಭಾಗ 1000 ಜನರಿದ್ರೆ ಅಷ್ಟು ಜನರಿದ್ರು ಎಂಬುದಕ್ಕೆ ನಿಮ್ಮ ಬಳಿ ಮಾಹಿತಿ ಇದೆಯಾ? ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ಗಲಾಟೆ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆ. ನನ್ನ ಮಾತಿಗೆ ನಾನು ಈಗಲೂ ಬದ್ಧ. ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ಸುರೇಶ್ ಹಿಂದೆ ಯಾರಿದ್ದಾರೆ ಅಂತ ತನಿಖೆ ಆಗಬೇಕು ಅಂತ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಆರ್ ಅಶೋಕ್ ಅವರಿಗೆ ಹೇಳಿದ್ದು. 1000 ಜನ ಇದ್ರು ಅನ್ನೋದಕ್ಕೆ ಕ್ಲಾರಿಟಿ ಇದೆಯಾ? ಅದ್ರ ಬಗ್ಗೆ ನಿಮ್ಮ ಹತ್ರ ಸಾಕ್ಷಿ ಅನ್ನೋದು ಇದೆಯಾ ಅಂತ ಪೊಲೀಸರಿಗೂ ಕೂಡ ಇವರು ಕೇಳಿದ್ದಾರೆ. ಯಾಕಂದ್ರೆ ಒಂದಷ್ಟು ಚದುರಿದಂಥ ವಿಡಿಯೋಸ್ಗಳು ಸಿಗ್ತಾ ಇತ್ತು. ಈ ಥರದ ವಿಡಿಯೋಸ್ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇದರಲ್ಲಿ ನೀವು 1000 ಜನ ಇದ್ದಾರೆ ಅಂತ ಹೆಂಗ್ ಲೆಕ್ಕ ಹಾಕ್ತೀರಾ? ಪೊಲೀಸ್ ಠಾಣೆ ಮುಂದೆ ಇದ್ದಿದ್ದಂಥ ವಿಜುವಲ್ಸ್ಗಳು ಕೂಡ ಇತ್ತು. ಸೊ